ಪ್ರಜಾಸೌಧಕ್ಕಾಗಿ ಮಹಿಳೆಯರ ದಿಟ್ಟ ನಡಿಗೆ. ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕಾಗಿ ನಡೆಯುತ್ತಿರುವ ಸರದಿ ಸತ್ಯಾಗ್ರಹ 12ನೇ ದಿನಕ್ಕೆ ಕಾಲಿಟ್ಟಿದ್ದು, ಇಂದು ಮಹಿಳಾ ಹೋರಾಟಗಾರರು ಹೋರಾಟದ ನೇತೃತ್ವ ವಹಿಸಿ ಸರ್ಕಾರಕ್ಕೆ ದಿಟ್ಟ ಎಚ್ಚರಿಕೆ ನೀಡಿದ್ದಾರೆ. ಮೈದಾನದಿಂದ ಚೆನ್ನಮ್ಮ ಸರ್ಕಲ್ ಬಳಿಯ ಪ್ರಜಾಸೌಧ ಸತ್ಯಾಗ್ರಹ ಸ್ಥಳದವರೆಗೆ ನೂರಾರು ಮಹಿಳೆಯರು ಪಾದಯಾತ್ರೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಕೆಲಕಾಲ ರಸ್ತೆ ತಡೆದು ರಸ್ತೆಯ ಮೇಲೆಯೇ ಊಟ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆದ್ರು. ಇಂದು ಸತ್ಯಾಗ್ರಹ ವೇದಿಕೆಯನ್ನ ಸಂಪೂರ್ಣವಾಗಿ ಮಹಿಳೆಯರೇ ವಹಿಸಿಕೊಂಡು ಮಾತನಾಡಿದ್ರು. ರಸ್ತೆ ಮೇಲೆ ಘೋಷಣೆ ಕೂಗಿದ ಮಹಿಳೆಯರು ವೇದಿಕೆಯ ಮೇಲೆಯೂ ಪ್ರಜಾಸೌಧಕ್ಕಾಗಿ ಸಿಡಿಲಿನಂತೆ ಗುಡುಗಿದ್ರು. ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣವಾಗುವವರೆಗೂ ನಮ್ಮ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ. ಅಗತ್ಯವಿದ್ರೆ ನಮ್ಮ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಸತ್ಯಾಗ್ರಹ ಸ್ಥಳದಲ್ಲೇ ಕುಳಿತು ಹೋರಾಟ ನಡೆಸುತ್ತೇವೆಂದು ಮಹಿಳಾ ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಸಿದರು. ಸತತ 12 ದಿನಗಳಿಂದ ಸತ್ಯಾಗ್ರಹ ನಡೀತಾ ಇದ್ರೂ ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಹೋರಾಟಗಾರರು ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಇನ್ನಷ್ಟು ಉಗ್ರಗೊಳಿಸುವ ಎಚ್ಚರಿಕೆಯನ್ನ ನೀಡಲಾಯಿತು. ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಸ್ಪಂದಿಸದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಇದೆ ಎಂದು ನಗರದ ಹಿರಿಯರು ಹಾಗೂ ಮಹಿಳಾ ಹೋರಾಟಗಾರರು ಎಚ್ಚರಿಸಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಮಹಿಳೆಯರು ಹೋರಾಟಕ್ಕೆ ಸಜ್ಜಾಗಿ ನಿಂತಿದ್ದು, ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬ ಸಂದೇಶವನ್ನ ಹೋರಾಟಗಾರರು ನೀಡಿದ್ದಾರೆ. ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣವಾಗುವವರೆಗೂ ಹೋರಾಟ ನಿಲ್ಲೋದಿಲ್ಲ ಎಂಬುದು ಮಹಿಳಾ ಹೋರಾಟಗಾರರ ಸ್ಪಷ್ಟ ಸಂದೇಶವಾಗಿದೆ. ಪ್ರತಿನಿಧಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಇನ್ನೂ ಅನೇಕ ಸರ್ಕಾರಿ ಇಲಾಖೆಗಳು ಈಗಾಗಲೇ ಬನಹಟ್ಟಿ ಒಳಗದಾವ. ಮತ್ತೊಂದು ಕಡೆ ಹೋಗಿ ನೀವು ಪ್ರಜಾಸೌಧ ನಿರ್ಮಾಣ ಮಾಡಿ ಬನಹಟ್ಟಿ ನಗರದ ಎಲ್ಲಾ ಆಫೀಸ್ ಕಿಸಿನ ಬೇರೆ ಬಿಲ್ಡಿಂಗ್ ದಾಗ ಹೋಯ್ತೀರಿ ಅಂದ್ರ ನಾವು ಆ ಹೋರಾಟ ಉಗ್ರ ಸ್ವರೂಪ ಹೆಂಗಾಗಿ ನಡೀತೈತಪ್ಪ ಅಂದ್ರ ನಮ್ಮಲ್ಲಿರ್ತಕ್ಕಂಥ ಒಂದು ಇಲಾಖೆಗಳನ್ನ ಬನಹಟ್ಟಿಯಿಂದ ಬೇರೆಯವರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸುತಾರಾಮ್ ನಾವು ಒಪ್ಪುದಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಹೋರಾಟ ಸಮಿತಿಯ ವತಿಯಿಂದ ಘಂಟಾಘೋಷವಾಗಿ ನಾವು ಇವತ್ತು ಹೇಳ್ಬೇಕಾಗ್ತದೆ. ಆದ ಕಾರಣ ಬನಹಟ್ಟಿ ಒಳಗೆ ಪ್ರಜಾಸೌಧ ನಿರ್ಮಾಣ ಆಗಬೇಕು ಅಂತೇಳಿ ಕಳೆದ 12 ದಿನಗಳಿಂದ ವಿಭಿನ್ನವಾದಂತಹ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಂದ ಸಮಾಜದ ದೈವ ಮಂಡಳಿಗಳಿಂದ ನಿರಂತರವಾದಂತಹ ಹೋರಾಟ ನಾವೆಲ್ಲರೂ ನೋಡ್ತಾ ಇದ್ದೀವಿ. 8/8/2026 ಇಡೀ ಬನಹಟ್ಟಿಯನ್ನು ಸಂಪೂರ್ಣ ಬಂದ್ ಮಾಡಿ ಸಹಕಾರ ಕೊಟ್ಟರು. ಅದರ ನಂತರ ಮತ್ತು ಹೋರಾಟಕ್ಕೊಂದು ದೊಡ್ಡ ಶಕ್ತಿ ಸಿಗತಿ, ಹೋರಾಟಕ್ಕೊಂದು ಕಳೆ ಬಂದತಿ. ಹಂಗಾಗಿ ಬನಹಟ್ಟಿ ಭೌಗೋಳಿಕವಾಗಿರ್ಬೋದು, ಜೊತೆಗೆ ತಾಂತ್ರಿಕವಾಗಿರ್ಬೋದು, ಎಲ್ಲವೂ ಬನಹಟ್ಟಿ ಸೂಕ್ತೈತಿ. ಹಂಗಾಗಿ ಬನಹಟ್ಟಿ ಒಳಗೆ ಪ್ರಜಾಸೌಧ ನಿರ್ಮಾಣ ಆಗ್ಬೇಕು ಅಂತೇಳಿ ನಮ್ಮೊಂದು ಹಕ್ಕು ಗೊತ್ತೈತಿ. ಮತ್ತು ಈ ಹೋರಾಟ ಎಲ್ಲಿ ತನಕ ಇರ್ತದೆ ಅಂದ್ರೆ ಎಲ್ಲಿ ತನಕ ಅವ್ರ ಪ್ರಜಾಸೌಧ ಬನಹಟ್ಟಿ ಕೊಡೋದಿಲ್ಲ ಅಲ್ಲಿ ತನಕ ಪ್ರಜಾಸೌಧದ ಹೋರಾಟ ನಿರಂತರವಾಗಿರ್ತೈತಿ. ಈಗ ನಮ್ಮ ಪ್ರಜಾಸೌಧದ ಸರದಿ ಸತ್ಯಾಗ್ರಹ ಹೋರಾಟ ಇವತ್ತಿಗೆ 12 ದಿನ ಆಯ್ತು. 12 ದಿನ ಆದ್ರೂ ಯಾವುದೇ ಅಧಿಕಾರಿಗಳು ಇನ್ನೂ ತನಕ ನಮ್ಮ ಹತ್ರ ಬಂದಿಲ್ಲ, ಯಾವುದೇ ಪ್ರತಿನಿಧಿಗಳು ನಮ್ಮ ಹತ್ರ ಬಂದಿಲ್ಲ. ಅದಕ್ಕೆ ಇನ್ನ 12 ದಿನ ಮುಗಿದ ನಂತರ ಇನ್ನ ಬರ್ಬರ್ತ ನಮ್ದ ಹೋರಾಟದ ಸ್ವರೂಪ ಮತ್ತ ಹೆಚ್ಚಾಗೋದೈತಿ. ಈಗಾಗಲೇ ನಾವೆಲ್ಲ ಹಿರಿಯರೆಲ್ಲ ಮಾತಾಡ್ಕೊಂಡಿದ್ವಿ, ಸಮಿತಿ ಹಿರಿಯರು ಎಲ್ಲ ಕೂಡಿ ನಮ್ದು ಒಂದ್ ಏನಪ್ಪಾ ಅಂದ್ರ ಇಲ್ಲಿ ಬನಹಟ್ಟಿಯಿಂದ ಬಾಗಲಕೋಟೆ ಜಿಲ್ಲಾಧಿಕಾರಿ ಆಫೀಸ್ ವರೆಗೂ ನಡ್ಕೊಂಡು ಹೋಗುದಂತ ಒಂದ್ ಮಾತಾಡಿದೀವಿ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸಂಪೂರ್ಣ ರಸ್ತೆ ತಡೆ ಮಾಡಿಕೆಯಿಂದ ಇಲ್ಲೇ ಒಲಿ ಹೂಡಿಕೆಯಿಂದ ಅನ್ನ ಸಾಂಬಾರ್ ಮಾಡ್ಕೊಂತ ಇಲ್ಲೇ ಊಟ ಮಾಡಿಕೆಯಿಂದ ಇಲ್ಲೇ ಇರ್ಬೇಕು ದೇಶದಿಂದನು ಅದನ್ನೊಂದು ನಮ್ಮಲ್ಲಿ ನಿರ್ಧಾರ ಆಗಿದೆ ಸಮಿತಿ ಒಳಗ. ಇನ್ನೊಂದ್ ಏನಪ್ಪಾ ಅಂದ್ರ ಬಸ್ ಸ್ಟ್ಯಾಂಡ್ ಎದುರು ಹಿಡ್ಕೊಂಡ ಪೊಲೀಸ್ ಸ್ಟೇಷನ್ ಹಿಡ್ಕೊಂಡ್ ಕಿಶಿಂದ ಸ್ಪಿನ್ನಿಂಗ್ ಮಿಲ್ ವರೆಗೂ ನಾವು ಹಿಂಗ ರೋಡ್ ಮೇಲನ ಕುತ್ಕೊಂಡ್ ಬಿಡುದು. ಹೆಣ್ಮಕ್ಳು ಗಂಡ್ಮಕ್ಳು ಇಡೀ ಊರೆಲ್ಲಾ ಮನಿ ಕೀಲಿ ಹಾಕಿ ಬಂದ್ ಕುಂಡ್ರೋದಿಗೆ ಸಮಿತಿಯವ್ರು ಎಲ್ಲಾರು ಕೂಡ ಮಾತಾಡ್ಕೊಂಡಿದ್ವಿ. ಅದನ್ನೊಂದು ನಿರ್ಣಯ ಮಾಡ್ಕೊಂಡಿದ್ವಿ. ಈಗ ಅದು ಒಂದ್ ಬರ್ತೈತಿ. ದಿನ ಒಂದೊಂದ್ ನಾವು ಮಾಡ್ಕೊತ ಹೋಗ್ತಿದ್ವಿ. ಮತ್ತೆ ಈಗ ಇತ್ತಕನ ಅವರು ಯಾರು ಜನಪ್ರತಿನಿಧಿ ಆಗಿರ್ಬೋದು, ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲಾ ಬಂದ್ ಕಿಶಿಂದ ಈಗಾಗಲೇ ಅವ್ರಿಗೆ ಬಂದ್ ನಮ್ ಜೋಡಿ ಮಾತಾಡಿ ಕಿಶಿಂದ ಇದನ್ನ ಸಂಧಾನ ಮಾಡಿ ಕಿಶಿಂದ ನಮ್ಮ ಪ್ರಜಾಸೌಧ ಮಾಡಿದಾದ್ರ ನಾವು ಹಿಂದ್ ತಗೋತೀವಿ. ಅಥವಾ ಅವರು ಈ ಕಡೆ ಬರ್ದೇ ಹೋದ್ರ
ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಂಗಿಲ್ಲ. ನಮ್ಮ ಹೋರಾಟ, ನಮ್ಮ ಪ್ರಜಾಸೌಧ ಆಗುವವರೆಗೂ ನಮ್ಮ ಹೋರಾಟ ಹಿಂಗೆ ಇರ್ತೈತಿ. ಬತ್ತಳಿಕೆ ಒಳಗೆ ಬಾಣ ಸಾಕಷ್ಟು ಅದಾವ ನಮ್ಮ ಹತ್ರ. ಒಂದೊಂದ ಪ್ರಯೋಗ ಮಾಡಾಕತ್ತಿದ್ವು, ಇನ್ನೂ ಪ್ರಯೋಗ ಮಾಡ್ತೀವಿ. ಆದ್ರ ಸರ್ಕಾರಕ್ಕೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತನೋ, ಅವ್ರ ಹಿಂಗ ಹೋರಾಟ ಮಾಡಿಕೊಂಡು ಅವ್ರು ನಿಲ್ಲಿಸ್ತಾರ. ಅವ್ರ ಏನ್ರ ತಿಳಿದಿದ್ರ ಅವ್ರ ದಡ್ಡತನ. ನಾವು ಹಿಂಗ ಹೋರಾಟ ಮಾಡಿಕಿಂದ ನಾವು ಪ್ರಜಾಸೌಧ ಪಡಿತೀವಿ. ನಾವು ಜಿಲ್ಲಾ ಅಧಿಕಾರಿ ಆಫೀಸ್ ವರೆಗೂ ಬನಟ್ಟಿಂದ ನಡ್ಕೊಂಡು ಮಹಿಳೆಯರಾಗಿರ್ಬೋದು, ತಾಯಂದಿರಾಗಿರ್ಬೋದು, ಎಲ್ಲ ಪುರುಷರಾಗಿರ್ಬೋದು, ಎಲ್ಲ ಅಣ್ಣ ತಮ್ಮಂದಿರಾಗಿರ್ಬೋದು, ಎಲ್ಲರೂ ಸೇರ್ಕೊಂಡ್ ನಾವು ಜಿಲ್ಲಾ ಆಫೀಸನ್ನು ನಾವು ಮುತ್ತಿಗೆ ಹಾಕ್ತಿವಿ. ಈ ಸಂದರ್ಭ ಯಾಕೆ ನಾವು ಈ ಹೋರಾಟ ಮಾಡ್ಬೇಕಂತಂದ್ರ ಈಗಾಗಲೇ ತಹಶೀಲ್ದಾರ್ ಸಾಹೇಬ್ರು, AC ಸಾಹೇಬ್ರು ಮತ್ತೆ DC ಅವರು ಕೂಡ ನಮ್ಮ ಬನ್ನಟ್ಟಿನ ಜಾಗನೇ ಸೂಕ್ತ ಐತೆ ಅಂತ ಹೇಳಿಕೆಯಿಂದ DC ಆಫೀಸ್ದಾಗ ಒಂದು ನೋಟಿಫಿಕೇಶನ್ ಕೂಡ ಹಚ್ಚಿದ್ರು. 30 ದಿವಸದೊಳಗ ಈ ಜಾಗದೊಳಗ ನಾವು ಪ್ರಜಾಸೌಧ ಮಾಡ್ಬೇಕಂತ ಮಾಡಿವಿ. ಇದಕ್ಕೆ ಏನಾದ್ರು ತಕರಾರು ಇದ್ರ 30 ದಿವಸದೊಳಗ ತಕರಾರುಗಳನ್ನ ಸಲ್ಲಿಸ್ಬೇಕಂತ ಹೇಳಿದ್ರು. ಬಟ್ ಯಾವುದೇ ತಕರಾರು ಬರಲಿಲ್ಲ ಅಂದ್ರೆ ನಮ್ದು ಆಯ್ತಂತ ನಾವು ಸ್ವಲ್ಪ ಸುಮ್ಕೊಂತೀವಿ. ಆದ್ರೆ ಅದೇನಾಗಿಬಿಡ್ತು, ನಮ್ಮನ್ನ ಓವರ್ಟೇಕ್ ಮಾಡಿ ರಬಕವಿ ಅವರು ಏನ್ ಮಾಡ್ಬಿಟ್ರು, ತಮ್ಮ GLBC ಜಾಗದಲ್ಲಿ ಒಂದ ಪ್ರಜಾಸೌಧ ಆಗ್ಬೇಕು ಅನ್ನುವಂತ ಒಂದು ಆದೇಶವನ್ನು ಪಡ್ಕೊಂಡ್ ಬಂದ್ರು. ಆ ಆದೇಶ ಪಡ್ಕೊಂಡ್ ಬರಂತೆ ನಮ್ಗೆ ಹೋರಾಟ ಅನಿವಾರ್ಯ ಆಯ್ತು. ಯಾಕೆ ನಾವು ಬನ್ನಟ್ಟಿ ಆಗ್ಬೇಕು ಅನ್ನೋದು ದಿನನಿತ್ಯ ಪುರುಷರು ಹಾಗೂ ಸ್ತ್ರೀಯರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೆವು. ಇವತ್ತಿನ ದಿವಸ ಇಡೀ ನಮ್ಮ ಬನಹಟ್ಟಿ ಕ್ಷೇತ್ರದ ಸಮಸ್ತ ಮಹಿಳೆಯರಿಂದ ನಾವು ಅವರಿಗೆ ಬೆಂಬಲ ಕೊಡ್ಬೇಕಂತ ಹೇಳಿ ಈಶ್ವರ್ಲಿಂಗ್ ಮೈದಾನದಿಂದ ಪಾದಯಾತ್ರೆಯೊಂದಿಗೆ ಬಂದು ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ದವರೆಗೆ ನಮ್ಮ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದು ಇಲ್ಲಿ ನಾವು ಇವತ್ತೇನಂತೆ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದೆವು. ನಮಗ ಪ್ರಜಾಸೌಧ ಯಾಕೆ ಆಗ್ಬೇಕಪ್ಪ ಅನ್ನುವಂತ ಮೂಲ ಉದ್ದೇಶ ಏನಪ್ಪಾ ಅಂದ್ರ, ನಮ್ಮಲ್ಲಿ ನೇಕಾರಿಕೆ ಅನ್ನುವಂಥದ್ದು ಮೊದಲ ಬಹಳ ಚೆನ್ನಾಗಿತ್ತು. ಈಗ ನೇಕಾರಿಕೆ ನಶಿಸಿ ಹೋಗೈತಿ. ನಶಿಸಿ ಹೋಗುವುದರಿಂದ ಹೋರಾಡಿದವರದಾರ, ಅವ್ರ ವಂಶಜರ ನಾವು ನಮ್ಮ ಆಸೆಗಳನ್ನ ಈಡೇರಿಸುವ ಸಂಬಂಧ ನಾವು ಎಲ್ಲರೂ ಹೋರಾಡ್ಬೇಕು. ಎಂತದೇ ಪರಿಸ್ಥಿತಿ ಬಂದ್ರೆ ನಾವು ಕಟ್ಟುನಿಟ್ಟಾಗಿ ನಿಲ್ಬೇಕು. ಗಂಡು ಮಕ್ಕಳಿಗೆಲ್ಲ ನಾವು ಬೆಂಬಲ ಆಗಿರ್ಬೇಕು ಅನ್ನುವಂತ ಒಂದು ಅಭಿಪ್ರಾಯ ನಂದು. ಈ ನಮ್ಮಲ್ಲಿ ಪ್ರಜಾಸೌಧ ಆಗ್ಲೇಬೇಕಂದ್ರೆ ಆಗ್ಲೇಬೇಕು. ಅದಾಗುವವರೆಗೆ ನಾವು ಬಿಡೋದಿಲ್ಲ. ಇಲ್ಲಿ ಇರೋದ್ರಿಂದ ನಮ್ ಪ್ರಜಾಸೌಧ ನಮ್ ಬನ್ನಟ್ಟಿಲಿ ಆಗ್ಲಿ, ಇದು ಆಗು ಮಟ ನಾವು ಒಟ್ಟ ಸತ್ಯಾಗ್ರಹ ಬಿಡಂಗಿಲ್ಲ. ಇದು ನಮ್ ಧ್ವನಿ ಬೆಂಗಳೂರು ವಿಧಾನಸೌಧ ತಕ ಹೋಗ್ಲೇಬೇಕು. ನಮ್ಮೊಂದ ಸ್ತ್ರೀ ಶಕ್ತಿದ ಒಂದಿದ ಪ್ರಾಣ ಐತ್ರಿ, ಅದಕ್ಕ ನಾವು ಘೋಷಣೆ ಹಾಕ್ತೇವೆ. ಆಗ್ಲೇಬೇಕು, ಪ್ರಜಾಸೌಧ ಆಗ್ಲೇಬೇಕು.